ನಮಸ್ಕಾರ ಗೆಳೆಯರೆ, ನಿಮ್ಮ ನೆಚ್ಚಿನ ಮಾರ್ಕೆಟ್ ಮಿತ್ರ ಚಾನಲ್ಗೆ ಸ್ವಾಗತ. ನಾವು ಜೀವನದಲ್ಲಿ ಎಷ್ಟೋ ಕನಸುಗಳನ್ನು ಕಾಣುತ್ತೇವೆ. ಆದರೆ ಆ ಕನಸುಗಳ ಬೆನ್ನಟ್ಟುವ ಬರದಲ್ಲಿ ನಾವು ಮಾಡುವ ಒಂದು ದೊಡ್ಡ ತಪ್ಪು ಎಂದರೆ ನಮ್ಮ ತಪ್ಪುಗಳನ್ನು ಮುಚ್ಚಿಡುವುದು. ಮನೆಯವರಿಗೆ ಸುಳ್ಳು ಹೇಳುವುದು, ಸಂಬಳದ ದುಡ್ಡು ಎಲ್ಲಿ ಹೋಯಿತು, ಮಾಡಿದ ಸಾಲ ದುಡ್ಡು ಏನಾಯಿತು, ಈ ಪ್ರಶ್ನೆಗಳಿಗೆ ಉತ್ತರ ಕೊಡಲಾಗದೆ ನಾವು ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಾ ಹೋಗುತ್ತೇವೆ. ಆದರೆ ನೆನಪಿಡಿ, ಒಂದು ಸುಳ್ಳನ್ನು ಮುಚ್ಚಿಡಲು ನೀವು 1000 ಸುಳ್ಳು ಹೇಳಬೇಕಾಗುತ್ತದೆ. ನೋಡಿ, ಜೀವನದಲ್ಲಿ ತಪ್ಪು ಮಾಡುವುದು ಸಹಜ. ಆದರೆ ಆ ತಪ್ಪಿನಿಂದ ಕಲಿಯದೇ ಇರುವುದು ಅತಿದೊಡ್ಡ ತಪ್ಪು. ನಮ್ಮ ದುರಾಸೆಯಿಂದ ಅಥವಾ ಅತಿಯಾದ ಹವ್ಯಾಸಗಳಿಂದ ನಾವು ದುಡ್ಡನ್ನು ಕಳೆದುಕೊಂಡಿರಬಹುದು. ಆದರೆ ಸತ್ಯವನ್ನು ಮನೆಯವರಿಂದ ಮುಚ್ಚಿಟ್ಟರೆ ಒಂದು ದಿನ ಆ ಸುಳ್ಳಿನ ಬಂಡವಾಳ ಬಯಲಾದಾಗ ನೀವು ಅನುಭವಿಸುವ ನೋವು ಮತ್ತು ಅವಮಾನ ತುಂಬಲಾರದ್ದು. ಅದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಳಿ. ನಿಮ್ಮ ದಾರಿಯನ್ನು ಬದಲಾಯಿಸಿ ಅಥವಾ ನಿಮ್ಮ ಕೆಲಸದ ದಿಸೆಯನ್ನು ಬದಲಾಯಿಸಿ. ನಿಮಗೆ ಯಾವುದೋ ಒಂದು ವಿಷಯದಲ್ಲಿ ಪದೇ ಪದೇ ಸೋಲಾಗುತ್ತಿದೆ ಎಂದರೆ ಅಲ್ಲಿ ನೀವು ಏನೋ ತಪ್ಪು ಮಾಡುತ್ತಿದ್ದೀರಿ ಎಂದರ್ಥ. ಸೋಲನ್ನು ಒಪ್ಪಿಕೊಳ್ಳುವುದು ಸೋಲಲ್ಲ, ಅದು ಗೆಲುವಿನ ಮೊದಲ ಹೆಜ್ಜೆ. ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳಿ. ಆಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ದೊಡ್ಡ ತಪ್ಪಾಗಿದ್ರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲು ಸಿದ್ಧರಾಗಿ. ಶ್ರಮಪಟ್ಟು ದುಡಿರಿ, ಅದುವೇ ನಿಮ್ಮ ಶಿಕ್ಷೆಯ ಪರಿಹಾರವಾಗಲಿ. ಕಷ್ಟಪಟ್ಟು 5 ಲಕ್ಷ ರೂಪಾಯಿಗಳು ದುಡ್ಡು ಸಂಪಾದಿಸುವುದು ಸುಲಭವಲ್ಲ, ಆದರೆ ಪ್ರಾಮಾಣಿಕತೆಯಿಂದ ಅದು ಸಾಧ್ಯವಿದೆ. ಗೆಳೆಯರೇ, ಸುಳ್ಳಿನ ಬದುಕಿಗಿಂತ ಸತ್ಯದ ಬದುಕು ಯಾವಾಗಲೂ ನೆಮ್ಮದಿ ನೀಡುತ್ತದೆ. ನಾನೂ ಕೂಡ ನನ್ನ ಜೀವನದ ಕೆಟ್ಟ ದಿನಗಳಲ್ಲಿ ನನ್ನ ತಪ್ಪುಗಳನ್ನು ಒಪ್ಪಿಕೊಂಡೆ. ಆದರೆ ಮೇಲೆ ಕೆಲಸ ಮಾಡಿದೆ ಅದರ ಮೇಲೆಯೇ ನಾನು ಕೆಲಸ ಮಾಡಿದೆ. ಇಂದು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ನಿಮ್ಮಲ್ಲಿ ಯಾರಾದರೂ ಸುಳ್ಳಿನ ಸುಳಿಯಲಿದ್ದರೆ ಹಿಂದೆ ಅದನ್ನು ಬಿಟ್ಟು ಬಿಡಿ. ನಿಮ್ಮ ಕುಟುಂಬ ನಿಮ್ಮ ಹಿಂದಿದೆ. ಪ್ರಾಮಾಣಿಕವಾಗಿ ಬದುಕಲು ಆರಂಭಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಜೀವನ ಪಾಠಗಳಿಗಾಗಿ ನಮ್ಮ ಮಾರ್ಕೆಟ್ ಮಿತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆನಪಿಡಿ, ಬದಲಾವಣೆ ನಿಮ್ಮಿಂದಲೇ ಆರಂಭವಾಗ. ಗೆಳೆಯರೇ, ನಾವೆಲ್ಲರೂ ಜೀವನದಲ್ಲಿ ಒಂದಲ್ಲ ಒಂದು ಬಾರಿ ತಪ್ಪು ಮಾಡುತ್ತೇವೆ. ನಾನೂ ಕೂಡ ಮಾಡಿದ್ದೇನೆ. ಆದರೆ ಆ ತಪ್ಪನ್ನು ಮುಚ್ಚಲು ನಾವು ಸುಳ್ಳು ಹೇಳಲು ಶುರು ಮಾಡಿದಾಗ ಅಸಲಿ ಸಮಸ್ಯೆ ಶುರುವಾಗುತ್ತದೆ. ಮನೆಯಲ್ಲಿ ದುಡ್ಡು ಎಲ್ಲಿ ಹೋಯಿತು ಅಂತ ಕೇಳಿದಾಗ ಅಥವಾ ಸಾಲದ ದುಡ್ಡು ಏನಾಯಿತು ಅಂತ ಕೇಳಿದಾಗ ನಾವು ಸುಳ್ಳು ಇಡುತ್ತೇವೆ. ಆದರೆ ನೆನಪಿಡಿ, ಆ ಒಂದು ಸುಳ್ಳು ನಮ್ಮ ನೆಮ್ಮದಿಯನ್ನೇ ಕಿಸಿಕೊಳ್ಳುತ್ತದೆ. ನಾನು ಕಲಿತ ದೊಡ್ಡ ಪಾಠ ಅಂದರೆ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು. ನಾವು ಸುಳ್ಳು ಹೇಳಿದಾಗ ನಮ್ಮ ಮೇಲೆ ನಮಗೆ ಗೌರವ ಇರುವುದಿಲ್ಲ. ಯಾರೋ ಬಂದು ನಮ್ಮ ಸುಳ್ಳನ್ನು ಹಿಡಿಯುವ ಮೊದಲೇ ನಾವೇ ಎದ್ದು ನಿಂತು, ಹೌದು, ನಾನು ತಪ್ಪು ಮಾಡಿದ್ದೇನೆ, ನನ್ನಿಂದ ದುಡ್ಡು ನಷ್ಟವಾಗಿದೆ ಎಂದು ಒಪ್ಪಿಕೊಂಡರೆ ಅರ್ಧ ಭಾರ ಇಳುತ್ತದೆ. ನಾನೂ ಕೂಡ ನನ್ನ ತಪ್ಪುಗಳನ್ನು ಒಪ್ಪಿಕೊಂಡೆ. ಅಂದಿನಿಂದ ನನ್ನ ಜೀವನೇ ಬದಲಾಗಲು ಶುರುವಾಯಿತು. ತಪ್ಪನ್ನು ಒಪ್ಪಿಕೊಂಡ ನಂತರ ಸುಮ್ಮನೆ ಕೂರಬಾರದು. ಆ ತಪ್ಪನ್ನು ತಿದ್ದಿಕೊಳ್ಳಲು ಕೆಲಸ ಮಾಡಬೇಕು. ಕಳೆದುಕೊಂಡ ದುಡ್ಡನ್ನು ಮತ್ತೆ ಸಂಪಾದಿಸಲು ದಾರಿಯನ್ನು ಹುಡುಕಬೇಕು. ಅತಿಯಾದ ಆಸೆ ಅಥವಾ ತಪ್ಪು ದಾರಿಯಿಂದ ದುಡ್ಡು ಮಾಡುವುದಕ್ಕಿಂತ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಗಳಿಸುವ ಖುಷಿಯೇ ಬೇರೆ. ನಾನು ಅದನ್ನು ರೂಢಿಸಿಕೊಂಡೆ. ನಷ್ಟವಾದ ದುಡ್ಡಿನ ಮೇಲೆ ಚಿಂತಿಸುವುದಕ್ಕಿಂತ ಅದನ್ನು ಹೇಗೆ ಸಂಪಾದಿಸಬೇಕು ಎಂಬ ಕಡೆ ನಾನು ಗಮನ ಕೊಟ್ಟೆ. ನೋಡಿ, ಸೋಲು ಅಂತಿಮವಲ್ಲ, ಆದರೆ ಸೋಲನ್ನು ಒಪ್ಪಿಕೊಳ್ಳದೆ ಸುಳ್ಳಿನಲ್ಲಿ ಬದುಕುವುದು ಅಂತಿಮ ಸೋಲು. ನಾನು ಬದಲಾದೆ, ನನ್ನ ಬದುಕು ಸುಧಾರಿಸಿತು. ನೀವು ಕೂಡ ನಿಮ್ಮ ಜೀವನದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿದ್ದರೆ ಹಿಂದೆ ಸುಳ್ಳು ಹೇಳುವುದನ್ನು ನಿಲ್ಲಿಸಿ. ಪ್ರಾಮಾಣಿಕವಾಗಿ ಪ್ರಯತ್ನಿಸಿ. ನಿಮ್ಮ ಕುಟುಂಬ ನಿಮ್ಮ ಜೊತೆಗಿರುತ್ತದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸದಾ ನಿಮ್ಮ ಜೊತೆ ಇರುವ ನಿಮ್ಮ ಮಾರ್ಕೆಟ್ ಮಿತ್ರ. ಧನ್ಯವಾದಗಳು ಗೆಳೆಯರೇ.